ಅಂದರೆ ಇನ್ನೂ ಡಿ ಕೆ ಶಿವಕುಮಾರ್ ಒಕ್ಕಲಿಗ ನಾಯಕ ಅಂತ ಒಕ್ಕಲಿಗ ಸಮುದಾಯಕ್ಕೆ ಅನ್ನಿಸ್ತಾ ಇಲ್ಲ. ಈಗ ಅವ್ರದ್ದು ನಮ್ಮ ಎಲೆಕ್ಷನಲ್ಲಿ ರಾಜ್ಯದ ಚುನಾವಣೆಯಲ್ಲಿ ಅದು ಪ್ರೂವ್ ಆಗಿದೆ. ಅದು ತಕ್ಕಂತೆ ಅವ್ರು ಏನಾದ್ರು ಒಂದು ಹುದ್ದೆಗೆ ಹೋದಾಗಲೋ ಇನ್ನೇನಾದ್ರು ಆದಾಗ ಅವ್ರಿಗೆ ಜೊತೆಲಿ ಒಂದಷ್ಟು ಜನ ಇರ್ತಾರೆ. ಯಾವುದೇ ನಾಯಕನಲ್ಲಿ ಸಾರ್ವಜನಿಕವಾದಂಥ ಭಾವನೆಗಳು ಇರ್ತಕ್ಕಂಥ ಗುಣಗಳಿದ್ದಾಗ ನಾಯಕನಾಗಿ ಉಳಿತಾನೆ ಸರ್. ನಾಯಕತ್ವ ಸಿಕ್ಕಿದ ತಕ್ಷಣ ಸ್ವಾರ್ಥ ಬಂದಾಗ ಸಾಮಾನ್ಯವಾಗಿ ಒಕ್ಕಲಿಗ ಸಮುದಾಯ ಇವರಿಗೆ ದೊಡ್ಡ ಇತಿಹಾಸ ಇದೆ ಅಜಿತ್. ಈ ಸಮುದಾಯ ಸುಮಾರು ಏನು ಗಂಗರ ಕಾಲದಿಂದ ನಮ್ಮ ಭಾಗದೆಲ್ಲ ಹಳೆಯ ದೇವಾಲಯಗಳೆಲ್ಲ ಬರೆದವ್ರ ಶಾಸನಗಳು, ಅಂಥ ರಾಜ ಇದ್ದ ಇಂಥ ರಾಜ ಇಂಥ ಅವೆಲ್ಲ ಮಣ್ಣಲ್ಲಿ ಉದುಗೋಗಿದೆ. ಸುಮಾರು ಕ್ರಿಸ್ತಶಕ 350-340ರಿಂದ ಹಿಡಿದು 1000 ಚಿಲ್ಲರೆ ವರ್ಷದ ತನಕ 600-700 ವರ್ಷ ನಮ್ಮ ಭಾಗದಲ್ಲೆಲ್ಲ ಗಂಗರು ರಾಜ್ಯಭಾರ ಮಾಡ್ತಾರೆ. ಹಂಗಾಗಿ ನಮ್ಮ ಮಣ್ಣಿಗೆ ಆ ಗುಣ ಇದೆ. ಯಾವ ಸಂದರ್ಭದಲ್ಲಿ ರಾಜಕೀಯವಾಗಿ ಏನು ತೀರ್ಮಾನ ಮಾಡಬೇಕು ಅಂತ ತೀರ್ಮಾನ ತಗೋತಾರೆ. ಯಾರೂ ಇನ್ನೂ ಅಂಟ್ಕೊಂಡಿರಲ್ಲ ಸರ್. ನಮ್ಮ ತಾಲೂಕಿನಲ್ಲೇ ಒಬ್ಬ ಮುಸ್ಲಿಂ MLA ಮಾಡ್ತಾರೆ, ಒಬ್ಬ OBC MLA ಮಾಡ್ತಾರೆ. ಅವ್ರಿಗೇನು ಜಾತಿ ಇರಲ್ಲ. ಭಾಳ ಜಾತಿಗೆ ಅಂಟ್ಕೊಂಡಿದೆ ಅಂತಲ್ಲ. ಒಕ್ಕಲಿಗರಿಗೆ ಎಲ್ಲ ಸಮಾಜನ ಪ್ರೀತಿ ಮಾಡ್ತಕ್ಕಂಥ, ಎಲ್ಲರನ್ನ ಗೌರವಿಸ್ತಕ್ಕಂಥ ಗುಣ ಇದೆ ಆ ಸಮಾಜಕ್ಕೆ. ಹಾಗಾಗಿ ಈಗ ಕೆಂಪೇಗೌಡರು ಅವರ ಆ ಕಾಲಾವಧಿನಲ್ಲಿ ಭಾಳಷ್ಟು ಬೆಂಗಳೂರಿನಲ್ಲಿ ಆ ಪೇಟೆ ಈ ಪೇಟೆ ಮಾಡಿ ಎಲ್ಲ ಸಮುದಾಯಗಳಿಗೆ ಅವಕಾಶ ಮಾಡಿಕೊಟ್ಟಿದ್ರು ಅಂತ. ಅದಕ್ಕೆ ಇಷ್ಟೂ ಕೂಡ ಭಾಳ ಇದೆ. ಹಾಗಾಗಿ ಇನ್ನೂ ಇವತ್ತಿನ ಮಾಡರ್ನ್ ಪೊಲಿಟಿಕ್ಸಲ್ಲಿ ದೇವೇಗೌಡರನ್ನ ನಾವು ನಮ್ಮ ಸಮಾಜ ಒಬ್ಬ ನಾಯಕ, ನಮ್ಮ ಸಮಾಜದ, ನಾನು ಮೊದಲೇ ಹೇಳ್ದಂಗೆ ದೈತ್ಯ ಒಬ್ಬ ನಾಯಕ ಅಂತ ಒಪ್ಕೊಂಡಿತ್ತು. ಇವಾಗ ಅದು ಮುಗೀತು ಈ ಕಾಲ.